ನಮಸ್ಕಾರ, ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಬೆಳಗಾವಿಯಲ್ಲಿ ಗಣೇಶೋತ್ಸವದ ಸಿದ್ಧತೆ ಕುರಿತು ಇಂದು ಮಹತ್ವದ ಸಭೆ ನಡೆದಿದ್ದು ಏನೆಲ್ಲ ಚರ್ಚೆಗಳಾಗಿವೆ ಅಂತ ನೋಡೋಣ. ಕಾರ್ತಿಕ್ ಅವರೇ, ಎಲ್ಲ ಗಣ್ಮಾನ್ಯರೇ ಹಾಗೂ ಎಲ್ಲ ಮೂರು ಮಹಾಮಂಡಳಗಳು ಪದಾಧಿಕಾರಿಗಳು, ಎಲ್ಲ ಗಣೇಶ ಮಂಡಳದ ಪದಾಧಿಕಾರಿಗಳು, ತಮ್ಮೆಲ್ಲರಿಗೂ ನಮಸ್ಕಾರ. ಇದು ನನ್ನ ಸರ್ವಿಸ್ದು 15ನೇ ವರ್ಷ. ನಾವು ಜಾಯಿನ್ ಆಗ್ತೀವಿ, ಆ ಟ್ರೈನಿಂಗ್ ಡೇದಿಂದ ಬಂದೋಬಸ್ತ್ ಮಾಡ್ತಾ ಇರ್ತೀವಿ. ಬಂದೋಬಸ್ತ್ ಪೊಲೀಸಿಂಗ್ ಅಂದರೆ ಆತಂಕ ಬಂದೋಬಸ್ತ್ ಅಲ್ಲ ಅಷ್ಟೇ. ನಮ್ಮ ಬೆಳಗಾವಿಯಲ್ಲಿ ಏನು ಎನರ್ಜಿ ಮತ್ತು ಎಂಥೂಸಿಯಾಸಮ್ ನಾನು ನೋಡಿದ್ದೀನಿ, ಅದು ಹೈಯೆಸ್ಟ್ ಇದೆ. ಮತ್ತು ಯಾವ ಉತ್ಸಾಹದಿಂದ ನೀವು ಮಾಡ್ತೀರಿ, ಒಂದೇ ಥರ ಡ್ರೆಸ್ ಇರುತ್ತೆ, ಒಂದೇ ಥರ ಇದು ಇರುತ್ತೆ, ಅದು ನಾವು ಕೂಡ ಎಂಜಾಯ್ ಮಾಡ್ತೀವಿ. ಸೊ ಆ ಅನುಭವ ನಮಗೆ ಕೊಡೋಕ್ಕೆ ಒಂದು ಧನ್ಯವಾದ. ಮೂರ್ತಿದು ಹೈಟ್ ಇಂದ ಶುರು ಮಾಡೋಣ. ಪ್ರತಿ ವರ್ಷ ನಾವು ಪರ್ಮಿಷನ್ ಇಲ್ಲಿ ಕೂಡ 12 ಫೀಟ್ ಅಂತ ಹೈಟ್ ನಿಮಗೆ ಹೇಳ್ತೀವಿ. ಯಾಕೆಂದ್ರೆ 5 ಅಡಿ ಆ ಟ್ರಾಲಿದು ಹೈಟ್ ಆಗುತ್ತೆ. ಸೊ ಟೋಟಲ್ 17-18 ಅಡಿ ಆಗುತ್ತೆ. ಆಲ್ರೆಡಿ ಕೆಲವು ನಿಮ್ಮವರು ಮೂರ್ತಿ ಆರ್ಡರ್ ಕೊಟ್ಬಿಟ್ಟಿದ್ದೀರಿ, ಜಾಸ್ತಿ ಕೂಡ ಕೊಟ್ಟಿರ್ಬೋದು. ಕನಿಷ್ಠವಾದ ಅಟ್ಲೀಸ್ಟ್ ಡೆಕೋರೇಷನ್ ಅದರ ಮೇಲೆ ಜಾಸ್ತಿ ಮಾಡಬೇಕು. ಡೆಕೋರೇಷನ್ ಸೆಪರೇಟ್ ಮಾಡಿದರೆ ಏನಾಗುತ್ತೆ, ನೀವು ಅಲ್ಲಿ ಬರ್ತೀರಿ, ಆರತಿ ಮಾಡ್ತೀರಿ, ಮತ್ತೆ ಡೆಕೋರೇಷನ್ ಬಿಡಿಸಲಿಕ್ಕೆ ಶುರು ಮಾಡ್ತೀರಿ. ಮೂರ್ತಿ ಮತ್ತು ಡೆಕೋರೇಷನ್ ಸೆಪರೇಟ್ ಇಟ್ಟಿದ್ದಾರೆ. ಅಲ್ಲಿ ಬಂದ ತಕ್ಷಣ ನಿಮ್ದು ಆರತಿ ಆಗಲಿ, ನಾವು ಬೋಲ್ಟ್ ತೆಗಿತೀವಿ, ಹುಕ್ಕಿಂದ ಆ ಮೂರ್ತಿ ನಮಗೆ ಒಳಗಡೆ ತಗೋಕೆ ಆಗುತ್ತೆ. ಅದು ಬೇಗ ಆಗ್ಬೋದು. ಹೋದ ವರ್ಷ 1 ಗಂಟೆನಲ್ಲಿ ಅಟ್ಲಿ 3 or 4 ಅಥವಾ 4 ಗಣೇಶ ಮಾತ್ರ ಅಲ್ಲಿ ಹೊಸ ಕಪಿಲೇಶ್ವರ ಮಠದಲ್ಲಿ ಆಗ್ತಾ ಇತ್ತು. ಸೊ ಎಷ್ಟು ನೀವು ಈಗಲೇ ಪ್ಲಾನ್ ಮಾಡ್ತೀರಿ ಅಷ್ಟೇ ನಮಗೆ ಅನುಕೂಲ ಆಗುತ್ತೆ. ನಾವು ಈಗಾಗಲೇ ಎಲ್ಲ ಮೂರ್ತಿಕಾರರಿಗೆ ಕೂಡ ಭೇಟಿ ಮಾಡಿದ್ವಿ. ಯಾರು ದೊಡ್ಡದೊಂದು ಮೂರ್ತಿ ಮಾಡ್ತಾರೆ, 4 ಕಡೆ ನಾವು ಹೋಗಿದ್ದೀವಿ. ಅಲ್ಲಿ ಆ ಹುಕ್ ಬಗ್ಗೆ ಮಾತಾಡಿದ್ದೀವಿ. ಕೆಲವು ಸಲ ನಾವೇನು ನೋಡಿದ್ದೀವಿ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಸರಿ ಇಲ್ಲ ಅಂದ್ರೆ ಆ ಹುಕ್ ಮೇಲ್ಗಡೆ ಲಿಫ್ಟ್ ಮಾಡಿದ ತಕ್ಷಣ ಆ ಮೂರ್ತಿ ಸ್ವಲ್ಪ ಟಿಲ್ಟ್ ಆಗುತ್ತೆ. ಅದು ಧಾರ್ಮಿಕ ಭಾವನೆದು ವಿಷಯ ಇದೆ. ಸ್ವಲ್ಪ ಈಗಲೇ ಅವರು ಸೆಂಟರ್ ಆಫ್ ಗ್ರಾವಿಟಿ ಸರಿಯಾಗಿ ಮೇಂಟೈನ್ ಮಾಡಿದರೆ ಆ ಸ್ಟ್ರೇಟ್ ಮೂರ್ತಿ ಇದ್ರೆ ಅದು ಕೂಡ ನೋಡೋಕ್ಕೆ ಸರಿ ಅನಿಸ್ತದೆ. ಆ ಇನ್ಫಾರ್ಮೇಶನ್ ಅವರಿಗೆ ಕೊಟ್ಟಿದ್ದೀವಿ. ಹುಕ್ ಕಡ್ಡಾಯವಾಗಿ ಇರಬೇಕು. ನಿಮಗೆ ಮಂಡಳವರಿಗೆ ಒಂದು ರಿಕ್ವೆಸ್ಟ್ ಇದೆ, ಯಾವ ಕೆಲವರು ಕೊಲ್ಲಾಪುರ ಈ ಕಡೆಯಿಂದ ಮೂರ್ತಿ ತಗೊಂಡು ಬರ್ತಾರೆ, ಹುಕ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮಗೆ ಅಡ್ವಾನ್ಸ್ ನಲ್ಲಿ ಹೇಳಬೇಕು. ಯಾಕಂದ್ರೆ ಅಂತ ಮೂರ್ತಿಗೆ ನಾವು ಬೇಟ್ ಹಾಕಬೇಕಾಗ್ತದೆ. ಲಾಸ್ಟ್ ಮೂಮೆಂಟ್ಗೆ ಬೇಟ್ ಸರ್ಚ್ ಶುರು ಆಗುತ್ತೆ. ಆ ಬೇಟ್ ಹಾಕಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಈಗಲೇ ನೀವು ಆರ್ಡರ್ ಕೊಟ್ಟಿದ್ದೀರಿ, ಅವರು ಹುಕ್ ಹಾಕ್ತಾ ಇಲ್ಲ, ದಯವಿಟ್ಟು ಹುಕ್ ಹಾಕಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡಿ. ಇಲ್ಲಾಂದ್ರೆ ನೀವು ಬೇಟ್ ಹಾಕಬೇಕಾದ್ರೆ ಕೂಡ ಅದು ಯಾವ ತರ ಮಾಡಬೇಕು, ಯಾವ ಏರಿಯಾ ಆಗ್ಬೇಕು, ಅದು ನೀವು ಈಗಲೇ ಅವರಿಗೆ ಹೇಳಿದರೆ ಅಲ್ಲಿ ಒಂದು ಟೈಮ್ ಸೇವ್ ಆಗ್ಬೋದು. ಈ ಬೋಲ್ಟ್ ಓಪನರ್ ನಾವು ಹೋದ ಸಲ ಪರ್ಚೇಸ್ ಮಾಡಿದ್ವಿ, ಕಟರ್ಸ್ ಕೂಡ ಪರ್ಚೇಸ್ ಮಾಡಿದ್ವಿ. ಬಟ್ ಈಗ ಬಹಳ ಒಳ್ಳೆ ಸಜೆಷನ್ ಕೊಟ್ಟಿದ್ರು. ಆಪರೇಟರ್ಸ್ ಹೋದ ವರ್ಷ ನಂತರ ಆಪರೇಟರ್ಸ್ ಇರಲಿಲ್ಲ. ನಾವು ಕಾರ್ಪೊರೇಷನ್ ಜೊತೆಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ವರ್ಷ ಕಟರ್ಸ್ ಮತ್ತು ಬೋಲ್ಟ್ ಓಪನರ್ 2 ಮಷಿನರಿ ಬ್ಯಾಟರಿ ಆಪರೇಟೆಡ್ ಇಟ್ಕೊಳ್ಳೋಣ. ನನ್ನ ಭಯ ಏನು ಅಂತಂದ್ರೆ, ನಾವು ಆ ಕೇಬಲ್ ತಗೊಳ್ತೀವಿ, ಅಲ್ಲಿ ಕ್ರೇನ್ ಇರುತ್ತೆ, ಆ ಕ್ರೇನ್ ಇಂದ ಕೇಬಲ್ ಕಟ್ ಆಯ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು, ಅದೆಲ್ಲ ಆಗಬಾರ್ದು. ಬ್ಯಾಟರಿ ಆಪರೇಟೆಡ್ ಕಟರ್ಸ್ ಇಟ್ಕೊಳ್ಳೋಣ. ಈಗಾಗಲೇ ಕೆಲವು ವಿಂಡರ್ಸ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬೆಸ್ಟ್ ಕ್ವಾಲಿಟಿ ಬ್ಯಾಟರಿ ಆಪರೇಟೆಡ್ ಮತ್ತು ಬ್ಯಾಟರಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಅಲ್ಲಿ ಇಟ್ಕೊಳ್ಳೋಣ. ಸೊ ದಟ್ ಕಂಟಿನ್ಯೂಸ್ ಯೂಸ್ ನಲ್ಲಿದ್ರೆ ಒಂದು ಬ್ಯಾಟರಿ ಚಾರ್ಜಿಂಗ್ ನಲ್ಲಿ ನಾವು ಇಟ್ಕೋಬಹುದು. ಮೇನ್ ಇಶ್ಯೂ ಇದೆ ಆಗಮನ ಸೋಳೋದು. ಈಗ ನಮ್ಮ ಗೆಳೆಯರು ಹೇಳಿದ್ದಾರೆ, ಪೊಲೀಸ್ ನಮ್ಮ ಬೀದಿಗೆ ಬರ್ತಾ ಇಲ್ಲ. ನಾನು ಸ್ವಲ್ಪ ಮ್ಯಾಥಮೆಟಿಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಜೂರಿಸ್ಡಿಕ್ಷನ್ ನಲ್ಲಿ 14 ಲಕ್ಷ ಜನ ಇದ್ದಾರೆ. ಪೊಲೀಸಿಂಗ್ ಮಾಡಕ್ಕೆ ನಾವು ಬರೇ 1400 ಇದ್ದೀವಿ, 1400. ಟ್ರಾಫಿಕ್ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಹತ್ರ ಬರೇ 140 ಸಿಬ್ಬಂದಿ ಇದ್ದಾರೆ. ಗಣೇಶ ಹಬ್ಬ ಇದೆ ಅಥವಾ ಇಲ್ಲ, ಪೂರ್ತಿ ಸಿಟಿದು 23 ಜಂಕ್ಷನ್ ನಲ್ಲಿ ನಾನು ಸಿಬ್ಬಂದಿ ಹಾಕಲೇಬೇಕು. ಸಂಜೆ ಟೈಮ್ನಲ್ಲಿ ಡ್ರಿಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ಹಾಕಲೇಬೇಕು, ಹೆಲ್ಮೆಟ್ ಹಾಕಲೇಬೇಕು. ಅದರ ಜೊತೆಗೆ ಗಣೇಶ ಹಬ್ಬದ ಕೆಲಸ ಇರುತ್ತೆ. ಟ್ರಾಫಿಕ್ ಕೆಲಸ ಸುಲಭ ಇಲ್ಲ. ಒಂದ್ಸಲ ನೀವು ಅಲ್ಲಿ ನಿಂತ್ಕೊಂಡು ನೋಡಿ, ನಮ್ಮ ಹೋದ ನಾನ್ ಸ್ಟಾಪ್ ನಿಂತ್ಕೊಳ್ಳೋದು ಕೆಲಸ, ನಾನ್ ಸ್ಟಾಪ್
ಪಿಪಿ ಕೇಳ್ತಾ ಇರಬೇಕು. ಆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇದರಲ್ಲಿ ಹೋಗ್ತಾ ಇದೆ ಸಿಸ್ಟಮ್ನಲ್ಲಿ. ಅದಾದ್ಮೇಲೆ ಪ್ರತಿಯೊಂದು ಬೀದಿಗೆ ನಮಗೆ ಹಾಕಕ್ಕೆ ಆಗಲ್ಲ. ಸೊ ಒಂದು ಪ್ರಯಾರಿಟಿ ಎಲ್ಲಿ ಇರುತ್ತೆ ಅಂದ್ರೆ ನಮ್ಮದು ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲಿ ಹೆಚ್ಚಿನ ಕ್ರೌಡ್ ಇರುತ್ತೆ ಅಲ್ಲಿ ನಾವು ಹಾಕ್ತೀವಿ. ಅಲ್ಲಿ ಮಂಡಳದವರು ನಮಗೆ ಸಹಾಯ ಮಾಡಿದರೆ, ನೀವು ಹೇಳಿದ್ರೆ ನಾನು ಟ್ರೈನಿಂಗ್ ಕೊಡಿ ಅಂತ ನಾವು ಇಲ್ಲಿ ಒಂದು 2-3 ದಿನದ ಕಾರ್ಯಕರ್ತರಿಗೆ ನಾವು ಟ್ರೈನಿಂಗ್ ಕೂಡ ಕೊಡ್ತೀವಿ. ಸೊ ನಾವು ಜೊತೆಗೆ ಮಾಡಿದರೆ ಈ ಎಲ್ಲ ಕೆಲಸ ಅನುಕೂಲವಾಗಿ ಮಾಡಕ್ಕೆ ಆಗುತ್ತೆ. ಆ 11 ದಿನ ಏನಿರುತ್ತೆ ನಾವು ಮೋಸ್ಟ್ಲಿ ಸೆನ್ಸಿಟಿವ್ ಪೆಂಡಾಲ್ಗಳಿಗೆ ಒಂದೊಂದು ಸಿಬ್ಬಂದಿ ರೌಂಡ್ ದ ಕ್ಲಾಕ್ ಹಾಕ್ತೀವಿ. ಆ ರೌಂಡ್ ದ ಕ್ಲಾಕ್ ಹೇಗಿರುತ್ತೆ ಅಂದ್ರೆ 8 ಗಂಟೆದು ಶಿಫ್ಟ್ ಇರುತ್ತೆ ಮತ್ತು 3 ಶಿಫ್ಟ್ಗೆ ನಮ್ಮ ಹತ್ರ ಬರೀ 2 ಸಿಬ್ಬಂದಿ ಇರ್ತಾರೆ. ಸೊ ಟೆಕ್ನಿಕಲಿ ಒಂದು ಸಿಬ್ಬಂದಿ 12 ಗಂಟೆ ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಬರ್ತಾನೆ 8 ಗಂಟೆ ಡ್ಯೂಟಿ ಮಾಡ್ತಾನೆ, 8 ಗಂಟೆ ರೆಸ್ಟ್, ಮತ್ತೆ 8 ಗಂಟೆಗೆ ಬರ್ತಾನೆ. ಹೌದಾ? ಸೊ ನಮ್ದು ಬಂದೋಬಸ್ತ ಲಾಸ್ಟ್ ಡೇ ಮುಂಬೈ ಸಿಟಿನಲ್ಲಿ 32 ಗಂಟೆನಲ್ಲಿ ಮುಗಿತು. ನಮ್ಮ ಬೆಳಗಾವಿದು 36 ಗಂಟೆನಲ್ಲಿ ಮುಗಿತು. ನಿಮಗೋಸ್ಕರ 36 ಗಂಟೆ ಕೆಲಸ ಮಾಡೋಕ್ಕೆ ನಿಮಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಎಲ್ಲಿ ಅವಾಯ್ಡೇಬಲ್ ಇದೆ ಆ ಡಿಲೇ ಎಲ್ಲರೂ ಸೇರಿ ಅವಾಯ್ಡ್ ಮಾಡಬೇಕು. ಆಗಮನ ಸೋಳ ಆಲ್ರೆಡಿ ನಮಗೆ 12 ದಿನದ ಬಂದೋಬಸ್ತ್ ಫಿಕ್ಸ್ ಆಗಿದೆ. ನೀವು ಎಷ್ಟು ಮುಂಚೆ ಆಗಮನ ಸೋಳ ಮಾಡ್ತಾ ಇರ್ತೀರಿ, ಅದು ಬರೇ ಪೊಲೀಸ್ ಮೇಲೆ ಒತ್ತಡ ಇಲ್ಲ, ಪ್ರತಿ ಸಿಟಿ ಮೇಲೆ ಒತ್ತಡ ಬರುತ್ತೆ. ಆಗಮನ ಸೋಳ ಶುರು ಆಯ್ತು ಅಂದ್ರೆ ನಮ್ದು ಫುಲ್ ರೋಡ್ ಜಾಮ್ ಆಗುತ್ತೆ. ನಮ್ಮ ಸಿಟಿಗೆ ರಿಂಗ್ ರೋಡ್ ಇಲ್ಲ, ಚನ್ನಮ್ಮ ಸರ್ಕಲ್ ಒಂದೇ ಇರುವುದು. ಪ್ರತಿಯೊಬ್ಬರು ನಾರ್ತ್ ಇಂದ ಸೌತ್ ಹೋಗ್ಬೇಕು, ಸೌತ್ ಈಸ್ಟ್ ಇಂದ ವೆಸ್ಟ್ ಹೋಗ್ಬೇಕು ಅಂದ್ರೆ ಚನ್ನಮ್ಮ ಸರ್ಕಲ್ ಇಂದನೇ ಹೋಗ್ಲಿರುತ್ತೆ. ಒಂದು ಆಗಮನ ಸೋಳ ಶುರು ಆಯ್ತು ಅಂದ್ರೆ ನಮಗೆ ಫುಲ್ ರೋಡ್ ಬ್ಲಾಕ್ ಮಾಡಬೇಕಾಗ್ತದೆ. ಆಂಬ್ಯುಲೆನ್ಸ್ಗೆ ತೊಂದರೆ ಆಗುತ್ತೆ, ಫೈರ್ ವೆಹಿಕಲ್ಸ್ಗೆ ತೊಂದರೆ ಆಗುತ್ತೆ, ಸ್ಕೂಲ್, ಶಾಲಾ, ಕೋರ್ಟ್ ಕಚೇರಿ ಎಲ್ಲಿಗೆ ಅದು ತೊಂದರೆ ಆಗುತ್ತೆ. ಅದು ಆ ದೃಷ್ಟಿನಲ್ಲಿ ನಾವು ಬರೀ 3-4 ದಿನ ಮುಂಚೆ ನಿಮಗೆ ಆಗಮನ ಸೋಳ ಪರ್ಮಿಷನ್ ಕೊಡ್ತೀವಿ. ದಯವಿಟ್ಟು ಅದರಲ್ಲಿ ನಮಗೆ ನೀವು ಕೋಆಪರೇಟ್ ಮಾಡಿ. ಡಿಜೆಗೆ ಅನುಮತಿ ಇಲ್ಲ. ಮಾನ್ಯ ಡಿ ಸಿ ಅವರು ಈಗಾಗಲೇ ಫೆಬ್ರವರಿ ಮಾರ್ಚ್ ಇಂದ ಇದು ಡಿಜೆ ಬ್ಯಾನ್ ಮಾಡಿದ್ದಾರೆ, ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಹನುಮಾನ್ ಜಯಂತಿ ಬಂತು, ರಾಮನವಮಿ ಬಂತು, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಬಂತು, ಇನ್ನೂ ಒಂದೆರಡು ಹಬ್ಬ ಬಂತು, ಎಲ್ಲರೂ ನಮಗೆ ಸಹಕರಿಸಿದ್ದಾರೆ. ಡೆಸಿಬಲ್ ಮೀಟರ್, ನಮ್ಮ ಮೊಬೈಲ್ನಲ್ಲಿ ಒಂದು ಡೆಸಿಬಲ್ ಮೀಟರ್ ಇದೆ, ಅದು ಒಂದು ಲಿಮಿಟ್ ದಾಟಿದ್ರೆ ದಟ್ ಇಸ್ ಅ ವೈಲೇಷನ್ ಆಫ್ ನಾಯ್ಸ್ ಪೊಲ್ಯೂಷನ್ ಆಕ್ಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಹೋದ ವರ್ಷ ಕೂಡ ನಾವು ಡಿಜೆ ಬ್ಯಾನ್ ಮಾಡಿದ್ದೀವಿ. ನನಗೆ ಸುಮಾರು ಸೀನಿಯರ್ ಸಿಟಿಸನ್ಸ್ ಬಂದು ಧನ್ಯವಾದ ಹೇಳ್ಕೊಂಡು ಹೋಗಿದ್ರು. ಈ ಸರ್ ಈ ವರ್ಷ ಗಣೇಶ ಇದೆ, ಆದರೆ ನಮಗೆ ರಾತ್ರಿ ನಿಮ್ಮದಿಂದ ನಿದ್ದೆ ಬರ್ತಾ ಇದೆ, 10 ಗಂಟೆ ಆಯ್ತು ಅಂದ್ರೆ ಯಾವುದೇ ಮ್ಯೂಸಿಕ್ ಸಿಸ್ಟಮ್ ಇಲ್ಲ, ಏನಿಲ್ಲ. ಸೊ ನಿಮ್ದು ನಾರ್ಮಲ್ ಡಿಜೆ ಬಿಟ್ಟು ನಾರ್ಮಲ್ ಮ್ಯೂಸಿಕ್ ಸಿಸ್ಟಮ್ ಏನಿರುತ್ತೆ ನಿಮಗೆ ಬೇಕಾಗ್ತದೆ. ಆರತಿ ಹೇಳಬೇಕು, ಇನ್ನು ಬೇರೆ ಭಕ್ತಿ ಗೀತೆ ನೀವು ಹಾಕಬೇಕಾಗ್ತದೆ, ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಡಿಜೆಗೆ ಪರ್ಮಿಷನ್ ಇಲ್ಲ. ಡೆಸಿಬಲ್ ಲಿಮಿಟ್ ನಾಯ್ಸ್ ಪೊಲ್ಯೂಷನ್ ಆಕ್ಟ್ ಪ್ರಕಾರ 70 ಇರುತ್ತೆ. ನಾವು ನಮ್ಮ ಅಲ್ಕೋಬ್ರೆ ತನಕ ಏನಿರುತ್ತಲ್ಲ ಅಲ್ಲಿ ಕೂಡ ಲಿಮಿಟ್ 30 ಇದೆ. 30 ಮಿಲಿಗ್ರಾಮ್ ಪರ್ mg ಆಫ್ ಬ್ಲಡ್. ಆದರೆ ನಮ್ಮದು ಫೈನ್ ನಾವು 40ಗೆ ಹಾಕ್ತೀವಿ. ಯಾಕೆ ಏರರ್ ಆಗಬಹುದು ಅಂತ. ಸೇಮ್ ಏರರ್ ಮಾಡಿದ್ರೆ ನಾವು ಇಲ್ಲಿ 70 ಬಂದು 90 ವರೆಗೆ ಇಟ್ಕೋತೀವಿ. 90 ಕೆಳಗಡೆ ಹೋದ್ರೆ ಜನ ಫೋನ್ ಮಾಡ್ತಾರೆ 112ಗೆ, ಆವಾಗ ನಾವು ಬರ್ತೀವಿ. ದಯವಿಟ್ಟು ಅದರಲ್ಲಿ ನಿಮಗೆ ಕೋಆಪರೇಟ್ ಮಾಡ್ತೀವಿ. ಆಗಮನ ಸಮಾರಂಭದಲ್ಲಿ ಹೋದ ವರ್ಷ ಕೂಡ ನೀವು ಇದು ಲೋಕಲ್ ತಂಡ, ಮ್ಯೂಸಿಕ್ ತಂಡವರಿಗೆ ಕರೆ ಮಾಡಿದಿರಿ. ಆ ಥರ ಯಾವುದೂ ಇಲ್ಲ ಅಲಾವಿದೆ. ಅದು ಚಲೋ ಕೂಡ ಕಾಣುತ್ತೆ. ನಮ್ಮ ಕಲ್ಚರ್ ಕಾಪಾಡೋದು ಇದು ಕೆಲಸ, ನಮ್ಮ ಆರ್ಟಿಸ್ಟ್ ಬೆಳೆಸೋದು ಕೆಲಸ. ದಯವಿಟ್ಟು ಲೋಕಲ್ ಆರ್ಟಿಸ್ಟ್, ಮ್ಯೂಸಿಷಿಯನ್ಸ್ ಇರಲಿ, ಡ್ಯಾನ್ಸರ್ಸ್ ಇರಲಿ, ಎಷ್ಟು ನೀವು ಅವರಿಗೆ ಆಹ್ವಾನಿಸ್ತೀರಿ ಅದು ಒಳ್ಳೆಯದು. ಆಗಮನ ಒಳಗೆ ನನಗೆ ಬ್ಲಾಂಕೆಟ್ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಆಗಲ್ಲ, ಯಾಕಂದ್ರೆ ಒಂದೊಂದು ಬೇರೆ ಬೇರೆ ಬೀದಿ ಇದೆ. ಸೊ ನೀವು ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಡಿ ಆಗಮನ ಬಗ್ಗೆ. ನೀವು ಎಲ್ಲಿ ನಿಲ್ಬೇಕು, ಎಲ್ಲಿ ನಿಲ್ಬಾರ್ದು, ಅದರ ಬಗ್ಗೆ ಟ್ರಾಫಿಕ್, ಆ ದಿನದ ಟ್ರಾಫಿಕ್ ನೋಡಿಕೊಂಡು ನಾವು ಸೂಚನೆಗಳು ನೀಡ್ತೀವಿ. ಅದರ ಪ್ರಕಾರ ದಯವಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನೀವು ಕೋಆಪರೇಟ್ ಮಾಡಿ. ನಿಮ್ಮ ಬೀದಿನಲ್ಲಿ ನೀವು ಎಷ್ಟು ಗಂಟೆ ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಅದಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ. ಪೆಂಡಾಲ್ ಹೋದ ವರ್ಷ ಕೂಡ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಎನ್ಕ್ಲೋಸ್ಡ್ ಸ್ಪೇಸಸ್ ಮಾಡಬೇಡಿ ಅಂತ. 99% ಕಂಪ್ಲೈನ್ಸ್ ಇತ್ತು. 1-2 ಕಡೆ ಅವರು 12 ಜ್ಯೋತಿರ್ಲಿಂಗದ ಒಂದು ದೇಖಾವೆ ಮಾಡಿದರು, ಅಲ್ಲಿ ಸ್ವಲ್ಪ ಎನ್ಕ್ಲೋಸ್ ಮಾಡಿಸಿದರು. ದಯವಿಟ್ಟು ನೀವು ನಮ್ಮ ಕಣ್ಣಿಂದ ನೋಡಬೇಕು. ಎನ್ಕ್ಲೋಸ್ ಪ್ಲೇಸಸ್ ನಲ್ಲಿ ನಮಗೆ ಭಯ
ಸಡನ್ ಆಗಿ ಪವರ್ ಹೋಯಿತು. ಅಲ್ಲಿ ಒಳಗಡೆ ಹೆಣ್ಣುಮಗಳು ಇದ್ದಾರೆ, ಚುಡಾಯ ಸುತ್ತಮುತ್ತನೇ ಆಗ್ಬೋದು. ಗಾಡ್ ಫಾರ್ಬೇಡ್, ಕ್ರೌಡ್ ಜಾಸ್ತಿ ಇದೆ, ಸ್ಟ್ಯಾಂಪೇಡ್ ಆಯ್ತು ಅಂದ್ರೆ ಅವರಿಗೆ ಎಲ್ಲಿ ಹೋಗೋಕ್ಕೆ ಆಗಲ್ಲ, ವಿಸಿಬಿಲಿಟಿ ರೆಸ್ಟ್ರಿಕ್ಟ್ ಆಗುತ್ತೆ. ಸೊ ಈ ವರ್ಷ ನಾವು ಯಾವುದೇ ಎನ್ಕ್ಲೋಸ್ಡ್ ಸ್ಪೇಸ್ ಡಿಸೈನ್ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಓಪನ್ ಇರಲಿ, ಎಸ್ಕೇಪ್ ಸಾಕಷ್ಟು ಇರಲಿ. ನಿಮಗೆ ಆಕ್ಸೆಸ್ ಕಂಟ್ರೋಲ್ ಹೇಗೆ ಮಾಡಬೇಕು ಅದರ ಬಗ್ಗೆ ಗೈಡೆನ್ಸ್ ಬೇಕಿದ್ರೆ ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ಬಂದು ನಿಮಗೆ ಅದರ ಮಾರ್ಗದರ್ಶನ ನೀಡ್ತಾರೆ. ಸಾಕಷ್ಟು ಸಲ ನಮ್ಮ ಎಂಥೂಸಿಯಾಸಮ್ನಲ್ಲಿ ನಾವು ಪಬ್ಲಿಕ್ ಪ್ಲೇಸ್ನಲ್ಲಿ ಅಪ್ ಅಂಡ್ ಡೌನ್ ಹಾಕಿರ್ತೀವಿ. ನೀವು ಅರ್ಥ ಮಾಡ್ಕೋಬೇಕು, ನಿಮ್ಗೆ ಇದರಲ್ಲಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಯಾರಿಗೆ ಆಕ್ಸಿಡೆಂಟ್ ಆಯಿತು, ಬೆಂಕಿ ಆಯಿತು, ಅಲ್ಲಿಂದ ನಮ್ಮ ಆಂಬ್ಯುಲೆನ್ಸ್ ಪಾಸ್ ಆಗಬೇಕು, ಅಲ್ಲಿಂದ ನಮ್ಮದು ಫೈರ್ ವೆಹಿಕಲ್ ಪಾಸ್ ಆಗಬೇಕು, ಪೊಲೀಸ್ ವೆಹಿಕಲ್ ಪಾಸ್ ಆಗಬೇಕು. ಸೊ ನಿಮ್ಮ ಪೆಂಡಾಲ್ ಹಾಕುವಾಗ ಈ ಪಬ್ಲಿಕ್ ರೋಡ್ ಮೇಲೆ ಎಷ್ಟು ನೀವು ಮಿನಿಮಮ್ ಬಳಸ್ತೀರಿ ಅಷ್ಟೇ ನಮ್ಮ ಇಮರ್ಜೆನ್ಸಿ ಸರ್ವಿಸಸ್ಗೆ ಅನುಕೂಲ ಆಗುತ್ತೆ. ಕೇಬಲ್, ಎಲೆಕ್ಟ್ರಿಕ್ ಕೇಬಲ್, ನಮ್ಮ ಹೆಸ್ಕಾಂ ಅಧಿಕಾರಿಗಳು ನಮ್ಮ ಜೊತೆಗೆ ಹೋದ ಸಲ ಫುಲ್ ಟೈಮ್ ನಿಂತಿದ್ದರು, ಬಹಳ ಚೆನ್ನಾಗಿ ಕೋಆಪರೇಟ್ ಮಾಡಿದರು. ಅವರಿಗೆ ಒಂದು ರಿಕ್ವೆಸ್ಟ್ ಇದೆ, ಪ್ರತಿಯೊಂದು ಪೆಂಡಾಲು ವೈರಿಂಗ್ಗೆ ಹೆಚ್ಚಿನ ಗಮನ ವಹಿಸಿ. ಮಳೆಗಾಲ ಬೇರೆ ಇದೆ, ಒಂಚೂರು ಎಲ್ಲಿ ಕಟ್ ಆಯಿತು ಅದರಿಂದ ಮಳೆ ನೀರು ಇತ್ತು ಅಂದರೆ ಯಾರಿಗೆ ನಮಗೆ ಕರೆಂಟ್ ಆಗಬಾರ್ದು. ಅದರ ಜೊತೆಗೇನೆ MCB ಹಾಕಿದ್ರೆ ಇನ್ನೂ ಒಳ್ಳೆಯದು ಮೇಡಮ್. ಅಲ್ಲಿ ಬೈ ಚಾನ್ಸ್ ಶಾರ್ಟ್ ಸರ್ಕ್ಯೂಟ್ ಇಂದ ಯಾರಿಗೆ ಕರೆಂಟ್ ಆಗ್ತಾ ಇದೆ ಅಂದ್ರೆ ಆ ಸರ್ಕ್ಯೂಟ್ ಬ್ರೇಕರ್ ಟ್ರಿಪ್ ಆಗುತ್ತೆ. ಇಟ್ ಡಸಂಟ್ ಕಾಸ್ಟ್ ವೆರಿ ಮಚ್, ಆಗಲಿ 300-400 ರೂಪೀಸ್ MCB ಇರುತ್ತೆ, ಅದರಿಂದ ನಮಗೆ ಅನುಕೂಲ ಆಗೋದು. ಪ್ರತಿಯೊಂದು ಪಂಡಲ್ನಲ್ಲಿ ಆರ್ಗನೈಸರ್ಸ್ಗಳು 1 ಬಕೆಟ್ ನೀರು, 1 ಬಕೆಟ್ ಸ್ಯಾಂಡ್ ದಯವಿಟ್ಟು ಅದನ್ನು ಇಟ್ಕೊಳ್ಳಿ ಆಸ್ ಅ ಪ್ರಿಕಾಷನ್. ನಮ್ಮದು ಫೈರ್ ಇಲಾಖೆ ವತಿಯಿಂದ ಎಷ್ಟು ಪಾಯಿಂಟ್ ಅಲ್ಲಿ ಆ ಮೋಟರ್ ಸೈಕಲ್ ಇರುತ್ತೆ ನಮ್ಮದು ಫೈರ್ ಎಕ್ಸ್ಟಿಂಗ್ವಿಷರ್ದು, ಅದು ಇಟ್ಕೊಳ್ತೀವಿ. ಸೊ ದಟ್ ಬೀದಿಗೆ ನಮಗೆ ಹೋಗೋಕ್ಕೆ ಆಗುತ್ತೆ. ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್ ಇರುತ್ತೆ, ಅದು ಕೂಡ ಇಟ್ಕೊಳ್ತೀವಿ. ಬಟ್ ನಿಮ್ಮದು ಲೋಕಲ್ ಒಂದು ಸ್ಯಾಂಡ್ ಮತ್ತು ಒಂದು ವಾಟರ್ ಇದ್ರೆ ಬಹಳ ಅನುಕೂಲ ಆಗುತ್ತೆ. ಇಲೆಕ್ಟ್ರಿಕ್ ಫೈರ್ ಇದೆ, ನಿಮ್ಮ ಸಾಕೆಟ್ ನಲ್ಲಿ ಫೈರ್ ಇದ್ರೆ ನೀರು ಬಳಸಬಾರ್ದು, ಅಲ್ಲಿ ಸ್ಯಾಂಡ್ ಹಾಕಬೇಕು. ಯಾಕಂದ್ರೆ ನೀವು ಅಲ್ಲಿ ಇರ್ತೀರಿ, ಅದರಿಂದ ಬಹಳ ನಮಗೆ ಅನುಕೂಲ ಆಗುತ್ತೆ. ಇನ್ನೊಂದು ಒಂದು ರಿಕ್ವೆಸ್ಟ್ ಇದೆ, ನಮ್ಮದು ಹುಂಗಾಡ್ ಇರಲೇ ಇರ್ತಾರೆ, ಕೆಲವು ಸಲ ಊಟಕ್ಕೆ ಹೋಗಿದ್ದಾನೆ, ಟಾಯ್ಲೆಟ್ಗೆ ಹೋಗಿದ್ದಾನೆ ಅಂತ ಸ್ಥಿತಿ ಆಗ್ಬೋದು, ಸ್ಪೆಷಲಿ ನೈಟ್ ಟೈಮ್. ನಮ್ಮದು ಕೋಮು ಸೌಹಾರ್ದತೆ ತುಂಬಾ ಒಳ್ಳೆಯದಿದೆ. ಬೆಳಗಾವಿ ಎಲ್ಲ ಧರ್ಮದವರು ಎಲ್ಲ ಚೆನ್ನಾಗಿ ಸಹವಾಸಿದೆ ಎಲ್ಲರೂ. ಆದರೆ ನೈಟ್ ಟೈಮ್ನಲ್ಲಿ ಸುಮ್ಮನೆ ಯಾರು ಕಿಡಿಗೇರಿಗಳು ಅಲ್ಲಿ ಯಾರು ಇಲ್ಲ ಅಂತ ನೋಡ್ಕೊಂಡು ಸುಮ್ಮನೆ ಮಾಡಿದರೆ ಪೂರ್ತಿ ಹಬ್ಬದ ಒಂದು ಟೆನ್ಷನ್ ಅಲ್ಲಿ ಹೋಗುತ್ತೆ. ಸೊ ನೈಟ್ ಟೈಮ್ನಲ್ಲಿ ಕಡ್ಡಾಯವಾಗಿ ಕನಿಷ್ಠವಾದ 1-2 ಹುಡುಗರು ಅಲ್ಲೇ ಮಲಗಲಿ, ಅಲ್ಲೇ ಇರಲಿ. ಅದರಿಂದ ನಮ್ಮ ಪೊಲೀಸವರು ಇರ್ತಾರೆ, ಅವರು ಬೈ ಚಾನ್ಸ್ ವಾಶ್ರೂಮ್ಗೆ ಹೋಗಿದ್ದಾನೆ, ಊಟಕ್ಕೆ ಹೋಗಿದ್ದಾನೆ, ಒಂದು ಮಿನಿಮಮ್ ಮನುಷ್ಯನ ಪ್ರೆಸೆನ್ಸ್ ಇರುತ್ತೆ. CCTV ಕೂಡ ಒಂದು ಒಳ್ಳೆ ಸಜೆಷನ್ ಬಂತು. ಪಂಡಾಲ್ದವರು CCTV ಅಲ್ಲಿ ಹಾಕಿದರೆ ಮತ್ತೊಂದು ಪೋಸ್ಟರ್ ಹಾಕಿದ್ದೀವಿ, ಯು ಆರ್ ಅಂಡರ್ CCTV ಸರ್ವೆಲೆನ್ಸ್. ಅದರಿಂದ ಒಂದು ಭಯ ಆಗ್ತದೆ. ಈಗ ಮಂಗಳೂರಲ್ಲಿ ಜಾತ್ರೆ ಆಯಿತು, ನಾವು 20 ಪೋಸ್ಟರ್ಸ್ ಹಾಕಿದ್ದೀವಿ. ಸೊ ಅದರಿಂದ ಈ ವರ್ಷ ನಮಗೆ ಯಾವುದೇ ಚೇಂಜ್ ಸ್ನ್ಯಾಚಿಂಗ್, ಪಿಕ್ ಪಾಕೆಟ್ ಇನ್ನುವರೆಗೆ ಕಂಪ್ಲೇಂಟ್ ಬಂದಿಲ್ಲ. ಸೊ ಆ ಡಿಟರೆನ್ಸ್ ಥರ ಇರುತ್ತೆ. ಲಾಸ್ಟ್ ಡೇಗೆ ನಾವು ನಮ್ಮ ಕಡೆಯಿಂದ ಸುಮಾರು 500-600 ಕ್ಯಾಮೆರಾ ಹಾಕ್ತಾ ಇದ್ದೀವಿ. ಇನ್ ಅಡಿಷನ್ ಟು ನಮ್ಮ ಸ್ವಂತ ಪೊಲೀಸ್ ಕ್ಯಾಮೆರಾ ಇದೆ, ಅದು ಸೆನ್ಸಿಟಿವ್ ಜಾಗಗಳಿಗೆ ಅದೆಲ್ಲ CCTV ಕ್ಯಾಮೆರಾ ಹಾಕ್ತಾ ಇದ್ದೀವಿ. ಎಲ್ಲ ಮಂಡಳದವರು ದಯವಿಟ್ಟು ಕಾರ್ಪೊರೇಷನ್ ಆಗಲಿ, ಪಂಚಾಯತ್ ಆಗಲಿ, ಹೆಸ್ಕಾಂ ಆಗಲಿ, ಪೊಲೀಸ್ ಆಗಲಿ, ಏನೇನು ಡ್ಯೂ ಪರ್ಮಿಷನ್ ಇದೆ ಅದನ್ನು ತಗೊಳ್ಳಿ. ಆ ಪೇಮೆಂಟ್ ಏನು ಇಶ್ಯೂ ಇದೆ ನನಗೆ ಒಂದು ಒಳ್ಳೆ ಸಜೆಷನ್ ಬಂತು. ಸರ್ ಪೊಲೀಸವರೇ ಅಲ್ಲಿ ಪೇಮೆಂಟ್ ತಗೊಂಡು 70-80 ರೂಪಾಯಿ ಇರುತ್ತೆ ಅಂದರು. ಸಿಡೌನ್ ಬೆಳಗಾವಿ ಅವರು ಬಲ್ಕ್ ಪೇಮೆಂಟ್ ನಮ್ಮಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ನಮಗೆ ತೊಂದರೆ ಇಲ್ಲ. ವಿಲ್ ವರ್ಕ್ ಇಟ್ ಔಟ್, ಅದು ನಿಮಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಹಾಡು ಹಾಕುವಾಗ ಅಲ್ಲಿ ನೀವು ಯಾವುದೇ ಕಾರ್ಯಕ್ರಮ ಮಾಡುವಾಗ ದಯವಿಟ್ಟು ಪ್ರೊವೋಕೇಟಿವ್ ಸಾಂಗ್ಸ್ ಹಾಕಬೇಡಿ, ಅಶ್ಲೀಲ್ ಸಾಂಗ್ಸ್ ಹಾಕಬೇಡಿ. ಮತ್ತು ಬ್ಯಾನರ್ಸ್ಗಳೇನು ಹಾಕ್ತೀವಿ, ಯಾರು ಬೇರೆ ಧರ್ಮದ ಕೂಡ ಸೆಂಟಿಮೆಂಟ್ಸ್ ಹರ್ಟ್ ಆಗಬಾರ್ದು, ಅದನ್ನು ನೋಡ್ಬೋದು. 10 ಗಂಟೆ ಆಮೇಲೆ ನೀವೇನು ಲೋಕಲ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬಳಸ್ತಾ ಇದ್ದೀರಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ 10 ಗಂಟೆ ಆಮೇಲೆ ಯಾವುದೇ ಮ್ಯೂಸಿಕ್ ಸಿಸ್ಟಮ್ ಬಳಸಬೇಡಿ. ಈಗಾಗಲೇ ನಾನು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೆ. ನನಗೆ ಸಾಕಷ್ಟು ಸಲ ಈ ಮಂಗಲ ಕಾರ್ಯಾಲಯ ಏನೇನಿದೆ ಅಲ್ಲಿಂದ ಬಹಳ ಕಂಪ್ಲೇಂಟ್ ಬರ್ತಾ ಇತ್ತು. ಸ್ಪೆಷಲಿ ಸೀನಿಯರ್ ಸಿಟಿಸನ್ ಬಹಳ ಬೇಜಾರು ಮಾಡ್ಕೊಳ್ತಾ ಇದ್ರು. ಹೋದ 2-3 ತಿಂಗಳಲ್ಲಿ ನಾವು 39 ಕಲ್ಯಾಣ ಮಂಟಪಗಳ ಮೇಲೆ ಕೇಸಸ್ ಹಾಕಿದ್ದೀವಿ, ಪಬ್ಲಿಕ್ ನ್ಯೂಸನ್ಸ್. ಅದರಿಂದ ಈಗ ಅವರು ಬಹಳ ಕೋಆಪರೇಟ್ ಮಾಡ್ತಾ ಇದ್ರೆ ಅವರು ಮದುವೆ ಪಾರ್ಟಿಗೆ ಹೇಳ್ಬಿಡ್ತಾರೆ, ನೋಡಿ ಅಲ್ಲ 10 ಗಂಟೆ ಆಮೇಲೆ ನಿಮಗೆ ಪರ್ಮಿಷನ್ ಕೊಡಲ್ಲ.
ಸೊ ನಮ್ಮ ಹಬ್ಬ ಇಲ್ಲಿ, ಬಟ್ ಸುತ್ತಮುತ್ತಲಿನ ಜನರಿಗೆ ನಮ್ಮಿಂದ ಅನಾನುಕೂಲ ಆಗಬಾರ್ದು. ಡೆಕೋರೇಷನ್ ನಾನು ಖುದ್ದಾಗಿ ಒಂದ್ಸಲ ಹೊಸ ಕಪಿಲೇಶ್ವರ ಗುಡ್ಡದಲ್ಲಿ ನಿಂತಿದೆ, ಒಂದು ಗಾಡಿ ಸ್ಟಾಕ್ ಆಯ್ತು ಅಲ್ಲಿ. ಯಾಕೆ ಮುಂದೆ ಹೋಗ್ತಾ ಇಲ್ಲ ಅಂತ ನೋಡೋಕೆ ನಾನು ಹೋಗಿದ್ದೆ. ಆ ಡೆಕೋರೇಷನ್ ಇಷ್ಟು ಉದ್ದ ಇತ್ತು ಅಂದ್ರೆ ಕರೆಕ್ಟ್ ಆಗಿ ಆ ಫ್ಲೈಓವರ್ ಕೆಳಗಡೆ ಸ್ಟಾಕ್ ಆಯ್ತು. ಅವರಿಗೆ ಕೇಳಿದೆ, ಅನ್ನ ಇಷ್ಟು ದುಡ್ಡು ಯಾಕೆ? ಇಲ್ಲ ಸರ್, ಬಾಕಿಯವರಿಗೆ ಗೊತ್ತಾಗಬೇಕು ನಮ್ದು ಡೆಕೋರೇಷನ್ ಇಷ್ಟು ದುಡ್ಡು ಇದೆ. ನನ್ನ ರಿಕ್ವೆಸ್ಟ್ ಏನಿದೆ, ದಯವಿಟ್ಟು ಫೋಲ್ಡಿಂಗ್ ಡೆಕೋರೇಷನ್ ಮಾಡಿ. ಸೊ ನಿಮ್ದು ಮನಸ್ಸಿನಲ್ಲಿ ಇರುತ್ತೆ ನಮ್ದಲ್ಲಿ ಬಹಳ ದೊಡ್ಡದು ಕಾಣಬೇಕು ಅಂತ ಆಗಲಿ, ಪರವಾಗಿಲ್ಲ. ಆದರೆ ಅದು ಫೋಲ್ಡಿಂಗ್ ಇದ್ರೆ ನಿಮ್ಮ ಮೂರ್ತಿ ಕಾರ್ಯಕ್ಕೆ ನೀವು ಹೀಗೆ ಹೇಳಿದರೆ, ಹೀಗೆ ಬಹಳ ಸಾಕಷ್ಟು ಟೈಮ್ ಇದೆ ನಮ್ಮ ಹತ್ರ. ಫೋಲ್ಡಿಂಗ್ ಡೆಕೋರೇಷನ್ ಇದ್ರೆ ಆ ಥರ ಗಣೇಶ್ ಮೂರ್ತಿ ನಾವು ಲಿಫ್ಟ್ ಮಾಡಿದ ತಕ್ಷಣ ಆ ಫೋಲ್ಡಿಂಗ್ ನೀವು ಡ್ರಾಪ್ ಡೌನ್ ಮಾಡಿ, ಅದರಿಂದ ನಮಗೆ ಆ ಫ್ಲೈಓವರ್ ಕೆಳಗಡೆ ಯಾವುದೇ ತೊಂದರೆ ಆಗುತ್ತೆ. ನಾವು ಪ್ರತಿಯೊಂದು ಮಂಡಪದಿಂದ ಹತ್ತು ಹೆಸರು ಕೇಳ್ತೀವಿ, ಜವಾಬ್ದಾರಿ ವ್ಯಕ್ತಿಗಳದ್ದು. ಅದು ನಮಗೆ ಆ ದಿನ ಅವರು ಸಹಾಯ ಮಾಡಬೇಕು ಅಂತ ಎಕ್ಸ್ಪೆಕ್ಟೆಡ್ ಇದೆ ಅಂತ ಅಕೌಂಟೇಬಲ್ ಆರ್ಗನೈಸರ್ ಕೊಡಿ. ಇದರಲ್ಲಿ ಕೆಲವು ನಾನಿದ್ದೀನಿ ಮಾಡ್ರಿ, ಎಷ್ಟು ಉದ್ದ ಮಾಡ್ತಾರ ಮಾಡಿ, ಅವರಿಗೆ ಅವರ ಹೆಸರು ಫಸ್ಟ್ ಕೊಡಿ ನಮಗೆ. ನಿಮ್ಮ ಅಕೌಂಟೇಬಲ್ ಆರ್ಗನೈಸರ್ ಅವರು ಯಾಕೆ 18 ಸೆಪ್ಟೆಂಬರ್ 2013 ನಮ್ಮೂರಲ್ಲಿನೇ 4 ಡೆತ್ಸ್ ಮತ್ತು 6 ಇಂಜುರಿ ಎಲೆಕ್ಟ್ರಿಕೇಶನ್ ಇಂದ ಆಗಿದೆ. ಸೆಪ್ಟೆಂಬರ್ 2025 ವಿಜಯಪುರ ನಗರದಲ್ಲಿ ಈ ಗಣೇಶ್ ಮೂರ್ತಿ ಜೊತೆಗೆ ಒಬ್ಬ ಯುವಕ ಎಲೆಕ್ಟ್ರಿಕೇಶನ್ ಆಗಿ ತೀರಿದ್ದಾರೆ. 7 ಸೆಪ್ಟೆಂಬರ್ 2025 ಮಹಾರಾಷ್ಟ್ರ ಮುಂಬೈದಲ್ಲಿ 1 ಎಲೆಕ್ಟ್ರಿಕೇಶನ್ ಮತ್ತು 5 ಡ್ರೌನಿಂಗ್ ಕೇಸಸ್ ಆಗಿದೆ. 20 ಆಗಸ್ಟ್ 2025 ಹೈದರಾಬಾದ್ನಲ್ಲಿ 3 ವ್ಯಕ್ತಿದು ಎಲೆಕ್ಟ್ರಿಕೇಶನ್ ಆಗಿದೆ. ತಮಿಳುನಾಡು ವಿರುಧು ನಗರದಲ್ಲಿ 2022 2 ಡೆತ್ಸ್ ಮತ್ತು 3 ಇಂಜುರಿ ಎಲೆಕ್ಟ್ರಿಕೇಶನ್ ಇಂದ ಆಗಿದೆ. ಸೊ ಯಾರು ಪುಣ್ಯಾತ್ಮ ಇದ್ದಾರೆ, ಆಯನೆಲ್ಲ ಮಾಡಿ ಮೇಲ್ಗಡೆ ಲೈಟ್ ಹೋಗಲಿ, ಅವರ ಹೆಸರು ನಮಗೆ ಅಕೌಂಟೇಬಲ್ ಆರ್ಗನೈಸರ್ಸ್ ಕೊಡಿ. ಸೊ ಅಟ್ಲೀಸ್ಟ್ ನಮಗೆ ಜವಾಬ್ದಾರಿ ಹಾಕಕ್ಕೆ ಆಗುತ್ತೆ. ಏನಿದೆ ಎಲ್ಲಿವರೆಗೆ ಆಗಲ್ಲ, ಬಹಳ ಲೈಟ್ ಆಗಿ ತಗೋತೀವಿ ನಾವು. ಆದ್ರೆ ಏನಾಗುತ್ತೆ, ಇಟ್ ಈಸ್ ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್, ಇಟ್ ನಾಟ್ 4 10 ವರ್ಷದ ಪನಿಷ್ಮೆಂಟ್ ಇದೆ. ಸೊ ಆ ಅಕೌಂಟಬಿಲಿಟಿ ಆರ್ಗನೈಸರ್ಸ್ ನಲ್ಲಿ ಹಬ್ಬ ಇದೆ, ಸೆಲೆಬ್ರೇಟ್ ಮಾಡೋಣ, ಆದ್ರೆ ಜವಾಬ್ದಾರಿ ಜೊತೆಗೆ ಅದು. ಸಿಂಗಲ್ ವಿಂಡೋ ಹೋದ ಸಲ ತುಂಬಾ ಮುಂಚಿತವಾಗಿ ಓಪನ್ ಮಾಡಿಬಿಟ್ಟಿದ್ವಿ, ಅವಾಗ ನಿಮ್ಮಿಂದನೇ ಸಲಹೆ ಬಂತು. ಸೊ ಈಗ ನಮ್ದು 3 ಮಹಾಮಂಡಲ ಜೊತೆಗೆ ಯಾವಾಗ ಮೀಟಿಂಗ್ ಆಗಿತ್ತು, 3 ವಾರ ಮುಂಚೆ ಸಿಂಗಲ್ ವಿಂಡೋ ಒಂದು ಕಮಿಷನರ್ ಆಫೀಸ್ ನಲ್ಲಿ ಮತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಶುರು ಮಾಡ್ತೀವಿ. ಆವಾಗ ನಮ್ಮ ರೆಸ್ಪಾನ್ಸ್ ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ನಾವು ಅವಾಗ ರಿಕ್ವೆಸ್ಟ್ ಮಾಡ್ತೀವಿ. ಪ್ರತಿ ವರ್ಷ ಹೊಸ ಗಣಪತಿ ಮಂಡಳ ಮೂರ್ತಿ ಮಾಡ್ತಾ ಇದ್ದಾರೆ. ನಾವು ಪರ್ಮಿಷನ್ ಈ ವರ್ಷ ಕೊಡಲ್ಲ. ನಿಮ್ಮ ಬೀದಿನಲ್ಲಿ ಅವರು ಹೊಸದಾಗಿ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಸರಿ ಹಳೆ ಹೋದ ವರ್ಷ ಏನು ಮಂಡಳ ಇದೆ ಅವ್ರ ಜೊತೆಗೆ ಸೇರ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಜಾಗ ಸಾಕಾಗ್ತಿಲ್ಲ. ಲಾಸ್ಟ್ ನಲ್ಲಿ ನಮಗೆ ನಿಜವಾಗ್ಲೂ ನೋಡೋಕೆ ಆಗಲ್ಲ. 20 ಗಂಟೆ 30 ಗಂಟೆ ಆದ್ಮೇಲೆ ಆ ಗಣೇಶ್ ಮೂರ್ತಿ ಒಳಗಡೆ ಹೋಗಲ್ಲ, ನಮ್ಮ ಹುಡುಗರು ಅದರ ಮೇಲೆ ನಿಂತ್ಕೊಳ್ತಾರೆ, ಅದು ನೋಡೋಕೆ ಬಹಳ ಅಸಹ್ಯ ಇದೆ. ಅದರ ಜೊತೆಗೆ ನಾವು ಕೆಲವು ನ್ಯೂ ಇಮರ್ಷನ್ ಪ್ಲೇಸಸ್ ಐಡೆಂಟಿಫೈ ಮಾಡ್ತಾ ಇದ್ದೀವಿ. 2 ಆಗಲೇ ಗುರುತಿಸಲಾಗಿದೆ, ಇನ್ನೂ 1-2 ನಾವು ಟ್ರೈ ಮಾಡ್ತೀವಿ. ಅಲ್ಲಿ ಲೋಕಲ್ ನಿಯರ್ ಬೈ ಗಣೇಶ್ ಮಂಡಳ ಯಾರಿದ್ದಾರೆ ಅವರಿಗೆ ನಾವು 1-to-1 ಮಾತಾಡಿಕೊಂಡು ಅಲ್ಲಿ ಇಮರ್ಷನ್ ಮಾಡೋಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನಿಮ್ಮ ಮನಸ್ಸಿನಲ್ಲಿ ಇದೆ, ಬಾವಿ ಇದೆ, ಏನು ಬಳಸ್ತಾ ಇಲ್ಲ, ಆ ನೀರು ನೀವು ಇಲ್ಲಿ ಕೂಡ ಮಾಡಬಹುದು ಅಂತ ನಾವು ಖಂಡಿತವಾಗಿ ಅಲ್ಲಿ ಬರ್ತೀವಿ, ನೋಡ್ತೀವಿ ಮತ್ತು ಕಾರ್ಪೊರೇಷನ್ ಜೊತೆಗೆ ಸೇರಿಕೊಂಡು ಅದನ್ನು ಹೊಸ ಇಮರ್ಷನ್ ಪಾಯಿಂಟ್ ಮಾಡೋಕ್ಕೆ ಸಾಧ್ಯ ಇದೆ, ಅದನ್ನು ಮಾಡೋಣ. ಇಮರ್ಷನ್ ಟೈಮ್ನಲ್ಲಿ, ವಿಸರ್ಜನೆ ಟೈಮ್ನಲ್ಲಿ ನಮಗೆ ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ, ಫಸ್ಟ್ ಪ್ರೊಸೆಷನ್ ಯಾರು ಅಲ್ಲಿ DVS ಚೌಕ್ನಲ್ಲಿ ರೀಚ್ ಆಗಿದ್ದಾರೆ, ತುಂಬಾ ಒಳ್ಳೆ ಖರ್ಚು ಮಾಡಿದವರು, ಪುಣೆಯಿಂದ 1 ತಾಸು ತಗೊಂಡು ಬಂದರು. 20 ನಿಮಿಷ ಆಯ್ತು, 30 ನಿಮಿಷ ಆಯ್ತು, ನಾನು ಬಂದ್ರೆ ಅವ್ರ ಅನ್ನ ಮುಂದೆ ಹೋಗಿ ಅಂತ. ಇಲ್ಲ ಸರ್, ಇನ್ನು ಮುಂದೆ ಏನಿಲ್ಲ, ಇಲ್ಲೇ ಡಾನ್ಸ್ ಮಾಡ್ತೀವಿ ಸರ್, ತುಂಬಾ ಖರ್ಚು ಮಾಡಿದ್ವಿ. ಸೊ ಅವ್ರ ಮನಸ್ಸಿನಲ್ಲಿ ಇಷ್ಟು ಖರ್ಚು ಮಾಡಿದ್ರೆ ಜನರು ನೋಡಿಲ್ಲ ಅಂದ್ರೆ ನಮ್ಗೆ ಖರ್ಚು ವಸೂಲ್ ಆಗಲ್ಲ ಅಂತ. ಫಸ್ಟ್ ಗಣೇಶ ಪ್ರೊಸೆಷನ್ ಅಲ್ಲಿಂದ DVS ಚೌಕಿಂದ ಮುಂದೆ ಹೋಗೋಕೆ 1 ಗಂಟೆ ತಗೊಂಡಿದ್ವಿ. ಅದರಿಂದ ನಮಗೆ ಪ್ರಾಬ್ಲಮ್ ಆಯ್ತು. ಫಸ್ಟ್ ಗಣೇಶ ಇಮರ್ಷನ್ 12 ಗಂಟೆಗೆ ಆಗಿತ್ತು, ಸೆಕೆಂಡ್ ಗಣೇಶ ಇಮರ್ಷನ್ ಆಗೋಕ್ಕೆ 5 ಗಂಟೆ
5 hours. ಹುತಾತ್ಮ ಚೌಕದಲ್ಲಿ ನಾವು ಫಸ್ಟ್ ಮಿರವಣಿಗೆ ಶುರು ಮಾಡ್ತೀವಿ 4 ಗಂಟೆಗೆ, 4ರಿಂದ 12 ಗಂಟೆವರೆಗೆ ಬರೀ ಒಂದು ಗಣೇಶ ಕೆಲಸ. ಸೊ ಅದು 8 ಗಂಟೆ ಒಂದು ಪ್ರೀಶಿಯಸ್ ಇದು ಆಯ್ತು. ಸೊ ಲಾಸ್ಟ್ ಡೇ ಯಾವ್ಯಾವ ಗಣೇಶ ವಿಮರ್ಶನ್ ಇದೆ, ದಯವಿಟ್ಟು ನಮಗೆ 3 ಮಹಾಮಂಡಳಿಯಲ್ಲಿ ಯಾವುದಾದ್ರು ಕೋರಿಕೆ ಇದೆ, ನಮಗೆ 20-25 ನೀವು ಗಣೇಶ ಹೆಸರುಗಳಿದ್ದಾರೆ, ನಾವು ಅವರಿಗೆ ಪ್ರಯಾರಿಟಿನಲ್ಲಿ ಮುಂದೆ ತಗೋತೀವಿ. ಯಾರು ತುಂಬ ಜಾಸ್ತಿ ಖರ್ಚು ಮಾಡಿದ್ದಾರೆ ಅವರಿಗೆ ಸ್ವಲ್ಪ ಹಿಂದೆ ಇಟ್ಕೋತೀವಿ. ನೀವು ಮಾಡಿಯಪ್ಪ, ನೀವು ಮಾಡಿ ಮಾಡ್ತಾರೆ ಮಾಡಿ, ಬಟ್ ನಂದು 25 ಗಣೇಶ ಮುಂದೆ ಹೋಗ್ಬಿಡಿ. ಆಮೇಲೆ ಸೊ ದಟ್ ಆ 8 ಗಂಟೆ ನಮಗೆ ಟೈಮ್ ಇದೆ, ನಾವು ಸೇವ್ ಮಾಡ್ತೀವಿ. ಲಾಸ್ಟ್ನಲ್ಲಿ ನಿಮಗೆ ಆ ಟೈಮ್ ಸೇವಿಂಗ್ ಆಗುತ್ತೆ. ಇನ್ನೊಂದು ನಮ್ಮ 3 ಮಹಾಮಂಡಳ ಜೊತೆಗೆ ನಾವು ಚರ್ಚೆ ಮಾಡಿದಾಗ ಅವರು ಹೇಳಿದ್ದಾರೆ, ಸರ್ ಬರೀ ಡಿವಿಎಸ್ ಚೌಕವರೆಗೆ ಎಲ್ಲ ಪೆಂಡಾಲ್ಗಳು ಇರುತ್ತೆ, ಮುಂದೆ ಏನಿಲ್ಲ. ಅಲ್ಲಿಂದ ಹಿಂದೂ ಕರಾಣಿ ಚೌಕವರೆಗೆ ಯಾವ ಒಂದು ಸಿಂಗಲ್ ಪೆಂಡಾಲ್ ಇಲ್ಲ, ಜನರಿಗೆ ಅಟ್ರಾಕ್ಷನ್ ಇರಲ್ಲ. ಈ ಸಲ ನಾವು ಕಾರ್ಪೊರೇಷನ್ ಜೊತೆಗೆ ಒಂದ್ಸಲ ಸರ್ವೆ ಮಾಡ್ತೀವಿ. ಯಾವ ಜಾಗದಲ್ಲಿ ನಾವು ಪೆಂಡಾಲ್ ಶಾಮಿಯಾನ ಹಾಕಿದರೆ ಮಿರವಣಿಗೆ ಅಡಚಣೆ ಆಗಲ್ಲ, ಆದರೆ ಜನರಿಗೆ ಒಂದು ಮುಂದೆ ಹೋಗೋಕ್ಕೆ ಒಂದು ಮೋಟಿವೇಶನ್ ಇರುತ್ತೆ. ಅದು ಮಾಡಿದರೆ ಸ್ವಲ್ಪ ಇನ್ನೂ ಬೇಗ ನಾವು ಮಿರವಣಿಗೆ ಮುಂದೆ ಕರ್ಕೊಂಡು ಹೋಗ್ಬೋದು. ಇಮರ್ಷನ್ಸ್ ಹಾಗೆ ಅಲ್ಲಿ 3, 4, 10 ಆರ್ತಿಗಳು ಹೇಳ್ತೀವಿ. ಆಯ್ತು, ಭಾವನೆ ಇದೆ, ಬಟ್ ನಮ್ಮ ಕಷ್ಟಪಡ ನೋಡ್ಬೋದು. 30 ಗಂಟೆ 36 ಗಂಟೆ ನಮ್ಮ ಸಿಬ್ಬಂದಿಯಲ್ಲಿ ನಿಂತಿದ್ದಾರೆ. ಎಷ್ಟು ಆರತಿ ನೀವು ಆ ಮೂರ್ತಿ ಯಾವಾಗ ಮುಂದೆ ಮಾಡ್ತಾ ಇದ್ರೆ ಇಲ್ಲ ಮಾಡಿಬಿಡಿ, ಅಲ್ಲಿ 1-2 ಆರತಿ ಹೇಳಿ ಆ್ಯಂಡ್ ಇಮರ್ಷನ್ ಕೆಲಸ ಶುರು ಮಾಡಿ. ನನಗೆ ನೆನಪಿದೆ ಒಂದು ಗಣೇಶ ನಾನು ಹುಡುಕ್ತಾ ಇದ್ದೀನಿ, ಅವ್ರ ಹೆಸರು ಕಂಪ್ಲೀಟ್ 1 ಗಂಟೆ 20-30 ಎಷ್ಟು ಗಣೇಶ ಎಷ್ಟು ಆರತಿಗಳು ಬರ್ತಿದ್ದಾರೆ, ಎಲ್ಲ ಆ ದಿನ ಅವರು ಹಾಡಿದ್ದಾರೆ. ದಯವಿಟ್ಟು ಅದು ಸ್ವಲ್ಪ ಕಡಿಮೆ ಮಾಡಿ. ನಾನು 1 to 1 ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಬರ್ತೀವಿ, ಆವಾಗ ನಿಮ್ಮ ಜೊತೆಗೆ ಸೇರ್ಕೊಂಡೆ ನಾವೇ ಒಂದು ಟೈಮ್ ಲಿಮಿಟ್ ಫಿಕ್ಸ್ ಮಾಡೋಣ. ನಾನು ಟೈಮಲ್ಲೇ ಇಟ್ಕೊಳ್ತೀನಿ ಅಂತ ಬಹಳ ಸುದೀರ್ಘವಾಗಿ ಎಲ್ಲರೂ ಮಾತಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಹಿಂದಿನ ವರ್ಷ ಅದಕ್ಕೂ ಹಿಂದಿನ ವರ್ಷ ಬಹಳ ಅದ್ಧೂರಿಯಾಗಿ ಹಾಗೂ ಯಾವುದೇ ತೊಂದರೆ ಆಗದಂತೆ ನೀವು ಎಲ್ಲರೂ ಗಣೇಶ ಹಬ್ಬ ಆಚರಣೆ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ. ಇಡೀ ದೇಶದಲ್ಲಿ, ಇಡೀ ಕರ್ನಾಟಕದಲ್ಲಿ ಬಹಳ ಒಂದು ರೋಮಾಂಚನೆಯಿಂದ ಅದ್ಧೂರಿಯಾಗಿ ಆ ಸಂಭ್ರಮದಿಂದ ಆಚರಣೆ ಮಾಡೋ ಗಣೇಶೋತ್ಸವ ಇದೆ ಅಂದ್ರೆ ಅದು ಬೆಳಗಾವಿನಲ್ಲಿ. ಅದಕ್ಕೆ ಮೂಲಭೂತ ಕಾರಣ ಕಾರ್ಯಕರ್ತರು ತಾವಾಗ್ತೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೊತೆಯಲ್ಲಿ ನನ್ನ ಅಧಿಕಾರಿ ಮಿತ್ರರು, ಹೆಸ್ಕಾಂ ಇಲಾಖೆ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಗೂ ಮೂಲತಃ ಕಾರ್ಪೊರೇಷನ್ ಅವರು ಇರ್ಬೋದು, ಜೊತೆಯಲ್ಲಿ ನಮ್ಮ ವಾಟರ್ ಸಪ್ಲೈ ಅವರು ಇರ್ಬೋದು, ಎಲ್ಲರೂ ಹಗಲು ರಾತ್ರಿ ನೋಡದೆ ಕೆಲಸ ಮಾಡಿದ್ದಾರೆ. ಅವರಿಗೂ ಕೋಟಿ ಕೋಟಿ ಧನ್ಯವಾದಗಳ ಜೊತೆ ಈ ವರ್ಷದ ನೀವು ಹಂಗೆ ಕೆಲಸ ಮಾಡ್ತೀರ ಅಂತ ನಿರೀಕ್ಷೆ ಇದೆ. ನೀವು ನಿಮ್ಮಿಂದ ಕೆಲಸ ತಗೊಳ್ಳೋ ಆ ಒಂದು ಸ್ಕಿಲ್ ನಮ್ಮ ಕಡೆ ಇದೆ ಅಂತಲೂ ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ. ಏನೇನು ಸಲಹೆಗಳು ಕೊಟ್ಟಿದ್ದೀರಿ ಅದರ ಮೇಲೆ ನಾವು ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ. ರೋಡ್ಗಳ ಬಗ್ಗೆ ಏನು ಮೂಲತಃ ಹೇಳ್ತೀನಿ, 1-2 ಪಾಯಿಂಟ್ಸ್ ಹೇಳ್ತೀನಿ ಅಷ್ಟೇ. ನಾನು ಮತ್ತು ಉಪಮೇಯರವರು ಈಗ ಎಲ್ಲ ನಮ್ಮ ಅಧ್ಯಕ್ಷರು, ಕಾರ್ಪೊರೇಷನ್ ಕಮಿಷನರ್, ಪೊಲೀಸ್ ಕಮಿಷನರ್ ನಾವೆಲ್ಲರಿಗೆ ಚರ್ಚೆ ಮಾಡಿದ್ದೀವಿ. ಮೇನ್ ಬೀದಿಗಳು ಏನೇನಿದ್ದಾವೆ, ಎಲ್ಲೆಲ್ಲಿ LNT ಅವರು ರೀಡು ಮಾಡಬೇಕು. ನಾವು ಪ್ರತಿ ದಿವಸ ಒಂದು 3 ರೋಡ್ ನಾವು ಡಿವೈಡ್ ಮಾಡಿಕೊಂಡು ಬೆಳಿಗ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಗಣೇಶೋತ್ಸವ ಶುರುವಾಗುವ ಮುಂಚೆ ನಾವು ಈ ಕೆಲಸಗಳನ್ನು ಪೂರ್ತಿ ರೂಪದಲ್ಲಿ ಪೂರ್ಣ ಮಾಡಿಕೊಡ್ತೀವಿ ಅಂತ ಹೇಳಿ ನಿಮಗೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಎಲ್ಲರೂ ಆಶ್ವಾಸನೆ ಮಾಡಬೇಕು. ಎರಡನೇದು, ಈಗ ಹೆಸ್ಕಾಂದು ಹಿಂದಿನ ವರ್ಷ ಇಡೀ ಬಿಲ್ 8.5 ಲಕ್ಷ ಆಗಿದೆ ಅಂತ ಅಂದ್ರೆ ಇದರ ಅರ್ಥ ಏನಂದ್ರೆ ನಾವು ನೀವು ಬಿಲ್ ಫ್ರೀ ಮಾಡಿಬಿಟ್ಟಿದ್ದೀವಿ. ಇವಾಗ ಸ್ವಲ್ಪ ಹೆಚ್ಚಾಗ್ಬೋದು, ಒಂದು 10 ಲಕ್ಷ ಒಳಗಡೆ ಆಗುತ್ತೆ. ಸೊ अभी ऐसा बोल के ज्यादा करंट खर्च मत करो, ज्यादा रेट मत अभी इसको खर्च करो, तो ठीक है. ಇದು 10 ಲಕ್ಷದ ಒಳಗಡೆ ನಾವು ನಮ್ಮ ಫಂಡ್ ಮತ್ತೆ ಕಾರ್ಪೊರೇಷನ್ ಉಪಮೇಯರವರು ಹೇಳಿದ್ದಾರೆ. ಸೊ ನಾವೆಲ್ಲರೂ ಸೇರಿ ಅದನ್ನು ನಾವು ಮಾಡಿಕೊಡ್ತೀವಿ. ಇದು ಒಂದು ಮಾದರಿ. ಅಂದ್ರೆ ಇಡೀ ಜಿಲ್ಲಾಡಳಿತ, ಕಾರ್ಪೊರೇಷನ್, ಪೊಲೀಸ್ ಇಲಾಖೆ ನಾವೆಲ್ಲರೂ ನಮ್ಮ ಮಹಾಮಂಡಳಿಗಳ ಜೊತೆ ಒಂದಾಗಿ ಕೆಲಸ ಮಾಡಿದ್ದೀವಿ ಅಂದ್ರೆ ನಾವು ಏನೇನು ಸಾಧನೆ ಮಾಡಬಹುದಂತ ತೋರಿಸಲಿಕ್ಕೆ ಇದೊಂದು ಮಾದರಿ. ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ.
ಕೋಆಪರೇಷನ್ ಕೊಡ್ತೀವಿ ನೀವು ಪ್ರತಿ ವರ್ಷ, ಒಳ್ಳೆ ಕೋಆಪರೇಷನ್, ಅದೇ ರೀತಿಯ ಕೋಆಪರೇಷನ್ ಈ ವರ್ಷ ಕೊಡಬೇಕು. ಹೌದು, ಸಣ್ಣ ಪುಟ್ಟ ಹೆಚ್ಚು ಕಡಿಮೆಗಳು ಇರ್ತವೆ. ಲಾಸ್ಟ್ 3-4 ಇಯರ್ಸ್ ಇಂದ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷನೂ ಪೊಲೀಸ್ ಕಮಿಷನರ್ ಏನ್ರಿ 4 ತಿಂಗಳಿಂದ ಎಲ್ಲ ಕಡೆ ಓಡಾಡಿ ಒಂದೊಂದು ನ್ಯೂನತೆಯನ್ನು ನೋಡಿ, ಅದೇ ರೀತಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ 4 ತಿಂಗಳಲ್ಲ 2 ತಿಂಗಳಿಗೆ ಅವರು ಸ್ವಲ್ಪ ಇಲ್ಲಲ್ಲಿ ಓಡಾಡಿ ಎಲ್ಲ ನೋಡಿ ಏನೇನು ನ್ಯೂನತೆಗಳನ್ನು ಅವರು ಸಾಲ್ವ್ ಮಾಡಲಿಕ್ಕೆ ಅವರ ಹಂತದಲ್ಲಿ ಆಗುತ್ತೆ ಅದನ್ನು ಪ್ರಯತ್ನ ಮಾಡಿದ್ದಾರೆ. ಲಾಸ್ಟ್ ಒಂದು ಹೆಜ್ಜೆ 1 ಮಂತ್, ಇದರಲ್ಲಿ ನಾವೆಲ್ಲರೂ ಒಂದಾಗಿ ಏನೇನು ನ್ಯೂನತೆಗಳಿದ್ದಾವೆ ಅದನ್ನು ನಾವು ಸಾಲ್ವ್ ಮಾಡೋಣ. ನಮ್ಮ ಜೊತೆ ತಾವೆಲ್ಲರೂ ಕೈ ಜೋಡಿಸ್ಕೊಂಡು ಬಂದಿದ್ದೀರಿ, ಈ ವರ್ಷನೂ ಕೈ ಜೋಡಿಸ್ತೀರಂತ ನನಗೆ ಪೂರ್ತಿ ನಂಬಿಕೆ ಇದೆ. ಈ ವರ್ಷನೂ ನಾವು ಬಹಳ ಉತ್ತಮವಾದಂತ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೌಹಾರ್ದತೆ. ನಾವೆಲ್ಲರೂ ಒಂದೇ, ನಮ್ಮ ಹಬ್ಬ ನಿಮ್ಮ ಹಬ್ಬ ಅಂತ ಏನಿಲ್ಲ. मैं तो हमेशा फर्स्ट रहता हर एक फेस्टिवल. ಈ ಸೌಹಾರ್ದತೆ ಇದ್ದಾಗ ಬೆಳಗಾವಿಯಲ್ಲಿ ತಾವು ನೋಡಬಹುದು, ನಗರದಲ್ಲಿ, ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಎಷ್ಟು ಪ್ರೀತಿಯಿಂದ ನಾವು ಇದ್ದೀವಿ. ಈ ಸೌಹಾರ್ದತೆಯನ್ನು ನಾವು ಕಾಪಾಡ್ಕೋಬೇಕು ಹಾಗೂ ಎಲ್ಲರಿಗೂ ಈ ಸೌಹಾರ್ದತೆ ಬಗ್ಗೆ ನಾವು ಮಾದರಿಯಾಗಿ ತೋರಿಸಬೇಕು. ಈ ವರ್ಷನೂ ನಾನು ಪ್ರತಿ ಒಂದು ಹೆಜ್ಜೆನಲ್ಲಿ ನಮ್ಮ ಮಹಾಮಂಡಳಿಯವರ ಜೊತೆ ನಾನು ಇರ್ತೀನಿ, ನಮ್ಮ ಕಾರ್ಪೊರೇಷನ್ ಇರುತ್ತೆ, ನೀವು ನನ್ನ ಜೊತೆ ಇರ್ತೀರಾ. ಈ ಒಂದು ಮಾದರಿ ಇಡೀ ಬರೇ ನಮ್ಮ ನಗರಕ್ಕೆ ಅಲ್ಲ, ಜಿಲ್ಲೆಗೆ ಅಲ್ಲ, ರಾಜ್ಯಕ್ಕೂ ಅಲ್ಲ, ಇಡೀ ದೇಶಕ್ಕೆ ನಾವು ತೋರಿಸಬೇಕಂತ ತಮಗೆ ನಾನು ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು बहुत जबरदस्त काम किया हमने पिछले 2-3-4 साल, इस साल भी, एंड आप सब हमारे भाई हो, हम सब मिलके काम करेंगे. इस बार भी एकदम रोशन करेंगे. थैंक यू. ಗಣೇಶೋತ್ಸವದ ವೇಳೆ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ.